ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಆರೋಪಿ ದರ್ಶನ್ ವಿಲವಿಲ. ನಿನ್ನೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಏಟು ದರ್ಶನ್ ರನ್ನ ಪರಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಸ್ಥಳಾಂತರ ಮಾಡಲಾಗಿತ್ತು. ಸೆಂಟ್ರಲ್ ಜೈಲಿನಲ್ಲಿ ವಿಲವಿಲ ಅಂತಿದ್ದಾರೆ ನಟ ದರ್ಶನ್. ನಿದ್ದೆ ಬರ್ತಾ ಇಲ್ಲ, ನನಗೆ ನಿದ್ದೆ ಬರ್ತಾ ಇಲ್ಲ ಅಂತಿದ್ದಾರೆ. ಮಧ್ಯರಾತ್ರಿ 1 ಗಂಟೆಯವರೆಗೂ ಕೂಡ ಕಾಟೇರ ಚಡಪಡಿಸ್ತಾ ಇದ್ರು. ವಿಲಾಸಿ ಜೀವನ ಇಲ್ಲ, ಸಹ ಕೈದಿಗಳಂತಿರೋ ದರ್ಶನ್. ಜೈಲಿನ ಕೋಣೆ ಇಕ್ಕಟ್ಟಾಗಿರೋದ್ರಿಂದ ನಿದ್ದೆ ಬಾರದೆ ಒದ್ದಾಡಿದ್ದಾರೆ ಇಡೀ ರಾತ್ರಿ. 12/6 ಉದ್ದ ಇರುವಂತಹ ದರ್ಶನ್ ಸೆರೆಮನೆ ಕೋಣೆ. ಇವತ್ತು ಬೆಳಿಗ್ಗೆ ಜೈಲಲ್ಲಿ ಉಪ್ಪಿಟ್ಟನ್ನ ಸೇವಿಸಿದ್ದಾರೆ ನಟ ದರ್ಶನ್. ನಿನ್ನೆ ಬ್ರೇಕ್ಫಾಸ್ಟ್ ಊಟ ಬೇಡ ಅಂತ ಹೇಳಿದ್ರು. ಹೊಟ್ಟೆ ಹಸಿತಾ ಇದ್ದಂತೆ ರಾತ್ರಿ ಜೈಲೂಟವನ್ನೇ ಜೈಲ್ ಮೆನು ಪ್ರಕಾರ ಕೊಡಲಾಗಿತ್ತು, ಅದನ್ನೇ ಸೇವಿಸಿದ್ರು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ. ಮೊದಲ ದಿನ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ನಟ ದರ್ಶನ್ ಕಳೆದಿದ್ದ. ತಂದೆ ತಾಯಿಯಾಗುವುದು ಇನ್ನೂ ಕನಸೆ? ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ಯಾವ ರೀತಿಯಾಗಿ ಪರದಾಡಿದ್ರು, ಹೇಗಿತ್ತು ಅವರ ಒದ್ದಾಟ ಅಂತ? ಖಂಡಿತ ಮಧುಶ್ರೀ, ಏನು ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಲಾಸಿ ಜೀವನವನ್ನ ಏನು ಪರಪ್ಪನ ಆಗ್ರಹದಲ್ಲಿ ನಟ ದರ್ಶನ್ ಕಳೀತಾ ಇದ್ದಾರೆ ಅನ್ನೋ ಬಗ್ಗೆ ಫೋಟೋ ಮತ್ತು ವಿಡಿಯೋ ವೈರಲ್ ಆದ ತಕ್ಷಣವೇ ಅಲ್ಲಿಂದ ಅವರನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ನಿನ್ನೆ ಶಿಫ್ಟ್ ಮಾಡಲಾಯಿತು. ಅಂದರೆ ನಿನ್ನೆ ಬೆಳಗಿನ ಜಾವ 10:30 ಸುಮಾರಿಗೆ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಅವರನ್ನ ಶಿಫ್ಟ್ ಮಾಡಲಾಯಿತು. ಶಿಫ್ಟ್ ಮಾಡಿದ ಬಳಿಕ ಇರತಕ್ಕಂಥ ಜೈಲ್ ಪ್ರೊಸೀಜರ್ ಮುಗಿಸ್ಕೊಂಡು ನೇರವಾಗಿ ಅವರನ್ನ ಅಂದರೆ ಸೆಲ್ ನಂಬರ್ 15ಕ್ಕೆ ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಮಾಡಿದ ಬಳಿಕ 11:30 ಸುಮಾರಿಗೆ ಜೈಲ್ ನಿಯಮಾವಳಿ ಏನು ಊಟದ ವ್ಯವಸ್ಥೆ ಕೊಡುವಂತಹ ನಿಯಮಾವಳಿ ಪ್ರಕಾರ ಅವರಿಗೆ ಚಪಾತಿ ಮತ್ತು ಅನ್ನ ಸಾಂಬಾರನ್ನು ಕೊಡ್ಲಿಕ್ಕೆ ಹೋಗ್ತಾರೆ. ಆದರೆ ಆ ದರ್ಶನ್ ಅವರು ಆ ಸಮಯದಲ್ಲಿ ಊಟವನ್ನು ನಿರಾಕರಿಸ್ತಾರೆ. ಬಳಿಕ 6:30 ಸುಮಾರಿಗೆ ಅಂದರೆ ಈವ್ನಿಂಗ್ ವೇಳೆಯಲ್ಲಿ ಊಟವನ್ನು ತಂದು ಕೊಡ್ತಾರೆ. ಹಸಿದುಕೊಂಡಿರ್ತಕ್ಕಂಥ ದರ್ಶನ್ ಊಟವನ್ನು ಕೂಡ ಸೇವನೆ ಮಾಡ್ತಾರೆ. ಬಳಿಕ 10 ಗಂಟೆಗೆ ಎಷ್ಟೇ ಕೂಡ ಒದ್ದಾಡಿದ್ರು ಕೂಡ ಅಂದರೆ ಇರ್ತಕ್ಕಂಥ ದರ್ಶನ್ ಇರುವಂತಹ ಸೆಲ್ನ ಉದ್ದ ಆಗಲೇ ಏನಂತಂದರೆ ಕೇವಲ 12/6 ಇರ್ತಕ್ಕಂಥ ಸೆಲ್ನಲ್ಲಿ ನಟ ದರ್ಶನ್ ಅವರು ವಾಸ್ತವ್ಯವನ್ನು ಮಾಡಿರುವಂಥದ್ದು. ಹೀಗಾಗಿ ಅವರಿಗೆ ಒಂದು ರೀತಿ ಇಕ್ಕಟ್ಟಿನ ಅಂದರೆ ಸ್ಪೇಸಲ್ಲಿ ಮಲಗೋದು ಬಹಳ ಕಷ್ಟವಾಗಿರ್ತಕ್ಕಂಥದ್ದು. ಸಾಕಷ್ಟು ವಿಲವಿಲನೆ ಒದ್ದಾಡಿರುವಂಥದ್ದು. ಸುಮಾರು 1 ಗಂಟೆಗಳ ಕಾಲ ಕೂಡ ಯಾವುದೇ ಕಾರಣಕ್ಕೂ ನಿದ್ದೆ ಮಾಡದೇ ದರ್ಶನ್ ಆ ಕಡೆಯಿಂದ ಈ ಕಡೆ ಅದೇ ರೂಮಲ್ಲಿ ಓಡಾಡುವಂಥ ಪರಿಸ್ಥಿತಿ ಇತ್ತು. ಯಾಕಂದರೆ ಅದಕ್ಕೆ ಅಟ್ಯಾಚ್ ಬಾತ್ರೂಮ್ ವ್ಯವಸ್ಥೆ ಇರುತ್ತೆ. ಬಾತ್ರೂಮಿಗೆ ಇರತಕ್ಕಂಥ ಡೋರ್ ಸಹಿತ ಇರೋದಿಲ್ಲ. ಆ ಡೋರ್ ಇಲ್ದೇ ಅಂತಹ ಇಕ್ಕಟ್ಟಾಗಿರ್ತಕ್ಕಂಥ ಸೆಲ್ನಲ್ಲಿ ದರ್ಶನ್ ಅವರನ್ನ ಇರಿಸಲಾಗಿದೆ. ಹೀಗಾಗಿ ಸಾಕಷ್ಟು ಕಷ್ಟವನ್ನು ಪಟ್ಟಿರ್ತಕ್ಕಂಥ ದರ್ಶನ್ ವಿಲವಿಲ ಒದ್ದಾಡಿರುವಂಥದ್ದು. ಬೆಳಿಗ್ಗೆ ಈಗ ಸದ್ಯಕ್ಕೆ ಅವರಿಗೆ ಜೈಲ್ ನಿಯಮಾವಳಿ ಪ್ರಕಾರವಾಗಿ ಉಪ್ಪಿಟ್ಟನ್ನು ಕೊಟ್ಟಿರುವಂಥದ್ದು. ಬಿಸಿ ಉಪ್ಪಿಟ್ಟನ್ನು ಸವಿದಿರ್ತಕ್ಕಂಥ ದರ್ಶನ್ ಈಗ ಸದ್ಯಕ್ಕೆ ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ. ಮಧುಶ್ರೀ, ಧನ್ಯವಾದ ವಿನಾಯಕ್ ತಮ್ಮ ಮಾಹಿತಿಗಾಗಿ.